ಐಪಿಎಲ್ ಮ್ಯಾಚ್ಗಳಲ್ಲಿ ಕ್ಯಾಮೆರಾಗಳ ಬಳಕೆಯನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ನೀವು ಯಾವತ್ತಾದರೂ ಒಂದು ಮ್ಯಾಚ್ಗೆ ಎಷ್ಟು ಕ್ಯಾಮೆರಾಗಳನ್ನು ಬಳಸಲಾಗುತ್ತದೆ ಮತ್ತು ಒಂದು ಕ್ಯಾಮೆರಾದ ಬೆಲೆ ಎಷ್ಟು ಎಂದು ಯೋಚಿಸಿದ್ದೀರಾ? ಮೊದಲಿಗೆ ನಾವು ನಿಮಗೆ ತಿಳಿಸಿದರೆ, ಒಂದು ಮ್ಯಾಚ್ ನೇರ ಪ್ರಸಾರ ಮಾಡಲು ಒಟ್ಟು 28 ಕ್ಯಾಮೆರಾಗಳನ್ನು ಬಳಸಲಾಗುತ್ತದೆ. ಪ್ರತಿ ಫ್ರಾಂಚೈಸಿ ತಂಡ ತನ್ನದೇ ಆದ ಕ್ಯಾಮೆರಾಮ್ಯಾನ್ ಹೊಂದಿರುತ್ತದೆ. ಹಾಗೆಯೇ ಮ್ಯಾಚ್ಗಳಲ್ಲಿ ಬೇರೆ ಬೇರೆ ಆಂಗಲ್ಗಳಿಗಾಗಿ 8ಕ್ಕಿಂತ ಹೆಚ್ಚು ವಿಭಿನ್ನ ಕ್ಯಾಮೆರಾಗಳು ಬಳಕೆಯಾಗುತ್ತವೆ. ಅವುಗಳು ಹೆಲ್ಮೆಟ್ ಕ್ಯಾಮೆರಾ, ಸ್ಟಂಪ್ಗಳಲ್ಲಿ ಇರುವ ಕ್ಯಾಮೆರಾ, ಸ್ಪೈಡರ್ ಕ್ಯಾಮ್ ಇದನ್ನು ಕೇಬಲ್ ಮೂಲಕ ಹಾರಿಸಲಾಗುವುದು, ಹಾಗೂ ಪಿಚ್ ಸೈಡ್ ಕ್ಯಾಮೆರಾ, ಹೈಸ್ಪೀಡ್ ಕ್ಯಾಮೆರಾ, ಡಿಆರ್ಎಸ್ ತೀರ್ಪು ತೆಗೆದುಕೊಳ್ಳಲು ಥರ್ಡ್ ಅಂಪೈರ್ ಮತ್ತು ರೆಫರಿ ಕ್ಯಾಮೆರಾ, ಹಾಗೂ ಕೊನೆಯಲ್ಲಿ ರೋಬೋಟ್ ಡಾಗ್ ಕ್ಯಾಮೆರಾ. ಇವುಗಳಲ್ಲಿ ಥರ್ಡ್ ಅಂಪೈರ್ನ ಕ್ಯಾಮೆರಾ ಅತ್ಯಂತ ವಿಶೇಷವಾದುದು. ಇದು 300 FPS ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಫುಟೇಜ್ ಕ್ಯಾಪ್ಚರ್ ಮಾಡುತ್ತದೆ. ಇವುಗಳಲ್ಲಿ ಸ್ಪೈಡರ್ ಕ್ಯಾಮ್ ಅತ್ಯಂತ ದುಬಾರಿಯಾದುದು. ಇದನ್ನು ಕೇಬಲ್ ಸಹಾಯದಿಂದ ಗಾಳಿಯಲ್ಲಿ ಹಾರಿಸಲಾಗುತ್ತದೆ. ಈ ಕ್ಯಾಮೆರಾದ ಬೆಲೆ ಸುಮಾರು 10 ಕೋಟಿ ಮತ್ತು ಇದನ್ನು ಒಮ್ಮೆ ನಡೆಸಲು 5 ಲಕ್ಷ ಖರ್ಚಾಗುತ್ತದೆ. ಸಾಮಾನ್ಯವಾಗಿ ಪ್ರತಿ ಕ್ಯಾಮೆರಾದ ವೈಶಿಷ್ಟ್ಯಗಳಿಗೆ ಅನುಗುಣವಾಗಿ ಅದರ ಬೆಲೆ ಬದಲಾಗುತ್ತದೆ, ಆದರೆ ಸರಾಸರಿ ಬೆಲೆ 50 ಲಕ್ಷ ಎಂದು ಹೇಳಬಹುದು. ಸ್ನೇಹಿತರೆ, ಈ ವಿಡಿಯೋಗೂ ಮುನ್ನ ನಿಮಗೆ ಇದರ ಬಗ್ಗೆ ಗೊತ್ತಿತ್ತಾ? ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.